ಇದು OnePlus 12R OnePlus ಕಡೆಯಿಂದ ಬಂದಿರುವಂತ ಪ್ರೀಮಿಯಂ ಮಿಡ್ ರೇಂಜ್ ಫೋನ್ ಇದಾಗಿದ್ದು. ಈ ಫೋನ್ ಪ್ರೈಸ್ ಅಮೆಜಾನ್ ಅಲ್ಲಿ 42,999 ಅಂದ್ರೆ 43,000 ಗಿದೆ. ಆಕ್ಚುಲಿ ನಾನು ಇದನ್ನ ತರಿಸಿದ್ದು 37,410 ರುಪೀಸ್ಗೆ. 3,050 ರುಪೀಸ್ ಕಾರ್ಡ್ ಡಿಸ್ಕೌಂಟ್, 2,538 ರುಪೀಸ್ EMI ಡಿಸ್ಕೌಂಟ್ ಸೇರಿ ಆಲ್ಮೋಸ್ಟ್ 5,500 ರೂಪಾಯಿ ಕಮ್ಮಿಗೆ ಸಿಕ್ಕಿದೆ. ಇದೇ ತರ ಬೆಸ್ಟ್ ಆಫರ್ಸ್ ಗೆ ಡೀಲ್ ಸಿಕ್ಕಿದಾಗೆಲ್ಲ ನಮ್ ಟೀಮ್ ಅವರು ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬಹುದಾಗಿದೆ. ಈ ಫೋನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಈ ಫೋನ್ ನ ಬೈ ಮಾಡಬಹುದಾಗಿದೆ. ಬಾಕ್ಸ್ ಅಲ್ಲಿ ಏನೇನಿದೆ ಅಂತ ನೋಡ್ಕೊಳ್ಳೋಣ. ಬಾಕ್ಸ್ ಅಲ್ಲಿ ಫ್ರಂಟ್ ಸೈಡ್ ನಮ್ಗೆ ಇಲ್ಲಿ 12R ಅಂತ ನೀಟ್ ಅಂಡ್ ಕ್ಲೀನ್ ಆಗಿ ನೋಡೋದಕ್ಕೆ ಸಿಗ್ತಾ ಇದೆ. ರೆಡ್ ಕಲರ್ ಬಾಕ್ಸ್ ಮತ್ತೆ ಇಲ್ಲಿ ಕೆಳಗಡೆ OnePlus ಅಂದ್ಬಿಟ್ಟು ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗ್ತಾ ಇದೆ. ಈ ಕಡೆ OnePlus 12R ಅಂತ ಮೆನ್ಷನ್ ಮಾಡಿದ್ದಾರೆ, ಈ ಕಡೆನೂ OnePlus 12R ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ನೋಡಿದ್ರೆ ಇಲ್ಲಿ OnePlus 12R ಮಾಡೆಲ್ ನಂಬರ್ ಮೆನ್ಷನ್ ಮಾಡಿದ್ದಾರೆ. 8GB RAM 256GB ವೇರಿಯಂಟ್ ಇದಾಗಿದ್ದು ಸ್ನ್ಯಾಪ್ ಡ್ರ್ಯಾಗನ್ ಅವ್ರದ್ದು 8 Gen 2 ಅಂತ ಲೋಗೋನು ಹಾಕಿದ್ದಾರೆ. ಲೈಸೆನ್ಸ್ಡ್ ಬೈ Qualcomm. ಎಷ್ಟು ಡೀಟೇಲ್ಸ್ ಆದ್ರೆ ಇದೆ. ಬಾಕ್ಸ್ ನ ಓಪನ್ ಮಾಡ್ಕೋಣ. ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ. ಬಾಕ್ಸ್ ಮಾತ್ರ ಹೆವಿ ಪ್ರೀಮಿಯಂ ಆಗಿ ಓಪನ್ ಆಗ್ತಾ ಇದೆ. ಇಲ್ಲಿ ಫಸ್ಟ್ ನಮ್ಗೆ ನೋಡೋದಕ್ಕೆ ಒಂದು ರೆಡ್ ಕಲರ್ ಬಾಕ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಇಲ್ಲಿ ನೆವರ್ ಸೆಟಲ್ ಅಂತಿದೆ. ಈ ಬಾಕ್ಸ್ ಒಳಗಡೆ ಏನಿದೆ ನೋಡ್ಕೊಳ್ಳೋಣ. ಈ ಬಾಕ್ಸ್ ಒಳಗಡೆ ನಮಗೆ ರೆಡ್ ಕೇಬಲ್ ಕ್ಲಬ್ನ ಒಂದು ಕಾರ್ಡ್ ನೋಡೋದಕ್ಕೆ ಸಿಗ್ತಾ ಇದೆ. ಇದೇನೋ ಒಂದು ಫೋನ್ ಹೋಲ್ ಸೀಲ್ ಸ್ಟಿಕ್ಕರ್. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಇದು ಮಸ್ಟ್ ಅಂಡ್ ಇಂಪಾರ್ಟೆಂಟ್. ಯಾವುದೇ ಯೂಟ್ಯೂಬರ್ ಇದ್ರ ಬಗ್ಗೆ ಮಾತಾಡಿಲ್ಲ. ಇದೇನಕ್ಕೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಮತ್ತೆ ಇಲ್ಲಿ OnePlus ನೆವರ್ ಸೆಟಲ್ದು OnePlus ಅಂದ್ಬಿಟ್ಟು 3 ಸ್ಟಿಕ್ಕರ್ ಇದೆ. 3 ಒಂದರಲ್ಲಿ ಹಾಕ್ಕೊಟ್ಟಿದ್ದಾರೆ. ಇಲ್ಲಿ ಸ್ವಲ್ಪ ಬುಕ್ಸ್ ಇದೆ, ಇದೆಲ್ಲ ನಮ್ಗೇನು ಯೂಸ್ ಇಲ್ಲ. ಇಲ್ಲೊಂದು ನೆವರ್ ಸೆಟಲ್ ಅಂದ್ಬಿಟ್ಟು ಕಾರ್ಡ್ ಇದೆ. ನಾವೇ ದುಡ್ಡು ಕೊಟ್ಟು ತೊಗೊಂಡಿದ್ದಕ್ಕೆ ನಮಗೆ ಥ್ಯಾಂಕ್ ಯು ಹೇಳ್ತಾ ಇದ್ದಾರೆ. ಇಲ್ಲಿ ವೆಲ್ಕಮ್ ಕಾರ್ಡ್ ಒಂದಿದೆ. ಸಿಮ್ ಇಜೆಕ್ಟರ್ ಪಿನ್ ಇದೆ. ಸಿಮ್ ಇಜೆಕ್ಟರ್ ಪಿನ್ ಒಂಥರ ಸ್ಮೈಲಿ ತರ ನೋಡೋದಕ್ಕೆ ಸಿಗ್ತಾ ಇದೆ. ವೆಲ್ಕಮ್ ಕಾರ್ಡ್ ಅಲ್ಲಿ ನಮಗೆ ಫೌಂಡರು ಸೈನ್ ಮಾಡಿ ಕೊಟ್ಟಿದ್ದಾರೆ. ಇದನ್ನ ನಾನೇ ಕುತ್ಕೊಂಡು ಸ್ಕ್ರೂ ನೆಟ್ಟು ಬೋಲ್ಟು ಹಾಕಿ ಸಾಲ್ಡ್ರ್ ಮಾಡಿ ನಾನೇ ಮಾಡಿರೋದು ಅಂತ. ಒಂದು ರಬ್ಬರ್ ಪೌಚ್ ಕೊಟ್ಟಿದ್ದಾರೆ. ಮಾತ್ರ ಮಸ್ತ್ ಇಷ್ಟ ಆಯ್ತು ನನಗೆ. ಮಾತ್ರ ಸೂಪರ್ ಆಗಿ ಇಷ್ಟ ಆಯ್ತು ಈ ಪೌಚು. ಸೊ ಸ್ವಲ್ಪ ತಿನ್ನಿರೋ ಕಾರಣಕ್ಕೆ ನಮಗೆ ಮೊಬೈಲ್ ಜಾಸ್ತಿ ದಪ್ಪ ಫೀಲ್ ಆಗೋದಿಲ್ಲ. ನನ್ನ ಕೇಸ್ ಮಾತ್ರ ತುಂಬ ಇಷ್ಟ ಆಯಿತು. ಇದರಲ್ಲಿ ಬ್ಲೂ ಕಲರ್ ವೇರಿಯಂಟ್ ಸಹ ಬರುತ್ತೆ. ಬ್ಲೂ ಕಲರ್ ವೇರಿಯಂಟಲ್ಲಿ ಬ್ಲೂ ಕೇಸ್ ಬರುತ್ತೆ. ಬ್ಲೂ ಕೇಸು ನಮಗೆ ಬೇಗ ಗಲೀಜಾಗುವಂಥದ್ದು. ಇಲ್ಲಿ ಒಂದು ಕಂಟೈನರ್ ಇದೆ. ಮತ್ತು ಇದರೊಳಗಡೆ ನಮಗೆ 100 ವಾಟ್ ಸೂಪರ್ ವೂಕ್ನ ಚಾರ್ಜರ್ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟು ನಮ್ಗೆ ಇಲ್ಲಿ ಕೇಬಲ್ ನೋಡೋದಕ್ಕೆ ಸಿಗ್ತಾ ಇದೆ. Type A to Type C ಕೇಬಲ್ ಕೊಟ್ಟಿದ್ದಾರೆ. 1 ಮೀಟರ್ ಕರೆಕ್ಟಾಗಿ ಉದ್ದ ಇದೆ ಇದು. ಬಾಕ್ಸ್ ಒಳಗಡೆ ನಮಗೆ ಬೇರೆ ಇನ್ನೇನು ನೋಡೋದಕ್ಕೆ ಸಿಗ್ತಾ ಇಲ್ಲ. ಈ ಫೋನಲ್ಲೇ ನಮಗೆ ಬ್ಲೂ ವೇರಿಯಂಟ್ ಬರುತ್ತೆ. ಬ್ಲೂ ವೇರಿಯಂಟಲ್ಲಿ ನಮಗೆ ಫುಲ್ಲು ಸ್ಮಜಸ್ ಆದರೆ ಬೀಳುತ್ತೆ. ನಾವು ಕೈಯಲ್ಲಿ ಏನಾದರೂ ಮುಟ್ಟಿದ್ರೆ ನಮ್ಗೆ ಇಲ್ಲಿ ಈ ಕ್ಯಾಮ್ರಾ ಮೇಲೂ ಕಾಣಿಸ್ಬೋದು. ಸೊ ಇದ್ರ ಮೇಲೆ ಏನಾದರೂ ಮುಟ್ಟಿದ್ರೆ ಸ್ಮಜಸ್ ಬೀಳುತ್ತೆ. ಇಲ್ಲಿ ನಮ್ಗೊಂಚೂರು ಕೂಡ ಸ್ಮಜಸ್ ಬೀಳೋದಿಲ್ಲ. ಅದಕ್ಕೋಸ್ಕರನೇ ಸೂಪರ್ ಆಗಿರೋ ಒಂದು ಪ್ರೊಟೆಕ್ಷನ್ ಕೇಸ್ ಕೊಟ್ಟಿದ್ದಾರೆ. ಕೇಸ್ನ ಹಾಕಿದ್ರೆ ನಮಗೂ ನೀಟ್ ಆ್ಯಂಡ್ ಕ್ಲೀನಾಗಿ ಡೀಸೆಂಟಾಗಿ ಕಾಣಿಸುತ್ತೆ. ಸೊ ಮತ್ತು ಇದರಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು ನನಗೆ ತುಂಬ ದೊಡ್ಡದಾಗಿ ಅನ್ನಿಸ್ತು. ಓವರಾಲ್ ಆಗಿ ಬಾಡಿನ ನೋಡ್ಕೊಳ್ಳೋದಾದರೆ ಕಂಪ್ಲೀಟ್ ನಮಗೆ ಅಲ್ಯೂಮಿನಿಯಂ ಬಾಡಿಯಿಂದ ಕೊಟ್ಟಿದ್ದಾರೆ. ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡ್ಕೊಳ್ಳೋದಾದರೆ ನಮ್ಗೆ ಇಲ್ಲೊಂದು ಪವರ್ ಬಟನು, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಬಟನ್ ಇದೆ. ಮೇಲ್ಗಡೆ ಸೈಡು ಇಲ್ಲೊಂದು ಮೈಕ್ರೋಫೋನ್ ಇದೆ ಮತ್ತು IR ಬ್ಲಾಸ್ಟರ್ ಸೆನ್ಸರ್ ಇದೆ. ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇರೋದ್ರಿಂದ ಇಲ್ಲಿ ಚಿಕ್ಕದಾಗಿ ಸ್ಪೀಕರ್ ಗ್ರಿಲ್ ಕೊಟ್ಟಿದ್ದಾರೆ. ಮೇಲೆ 2 ನೆಟ್ವರ್ಕ್ ಬ್ಯಾಂಡ್ ಇದೆ ಈ ಕಡೆ ಸೈಡಲ್ಲಿ. ಮತ್ತು ಈ ಕಡೆ ಸೈಡಲ್ಲಿ ನಮಗೆ ಅಲರ್ಟ್ ಸ್ಲೈಡರ್ ಕೊಟ್ಟಿದ್ದಾರೆ. ಅಲರ್ಟ್ ಸ್ಲೈಡರ್ ಅಲ್ಲಿ ನಮಗೆ 3 ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ. ನಾರ್ಮಲ್, ವೈಬ್ರೇಟ್, ಸೈಲೆಂಟ್ ಅಂದ್ಬಿಟ್ಟು. ಮತ್ತೆ ಈ ಕಡೆ ಬಾಟಮ್ ಸೈಡ್ ನೋಡೋದಾದ್ರೆ ನಮಗೆ ಸಿಮ್ ಟ್ರೇ ಕೊಟ್ಟಿದ್ದಾರೆ. ಇಲ್ಲೊಂದು ಮೈಕ್ ಹೋಲ್ ಕೊಟ್ಟಿದ್ದಾರೆ. Type C ಪೋರ್ಟ್ ಇದೆ. ಮತ್ತೆ ಈ ಕಡೆ ಒಂದು ಸ್ಪೀಕರ್ ಗ್ರಿಲ್ ಆದ್ರೆ ಕೊಟ್ಟಿದ್ದಾರೆ. ಸಿಮ್ ಟ್ರೇ ಒಂದ್ಸರಿ ಓಪನ್ ಮಾಡಿ ನೋಡ್ಕೊಳ್ಳೋಣ. ಸಿಮ್ ಟ್ರೇ ಅಲ್ಲಿ ಏನಿದೆ. ಇಲ್ಲಿ ನಮಗೆ ಡ್ಯುಯಲ್ ಸಿಮ್ ಕಾರ್ಡ್ ಸ್ಲಾಟ್ ನ ಟ್ರೇ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ರೆಡ್ ಕಲರ್ದು ರಬ್ಬರ್ ನ ಕೊಟ್ಟಿದ್ದಾರೆ ವಾಟರ್ ರೆಸಿಸ್ಟೆನ್ಸ್ ಗೋಸ್ಕರ. ಇದರಲ್ಲಿ ಯಾವುದೇ ರೀತಿ IP68 ಇಲ್ಲ, 64 ರೇಟಿಂಗ್ ಇದೆ. ಸ್ಪ್ಲಾಶ್ ರೆಸಿಸ್ಟೆನ್ಸ್ ಇರುತ್ತೆ ಅದಷ್ಟೇ. ಬ್ಯಾಕ್ ಸೈಡ್ ಕ್ಯಾಮ್ರಾ ಸೆಟಪ್ ನೋಡೋದಾದ್ರೆ ನಮ್ಗೆ ಇಲ್ಲಿ 4 ಡಾಟ್ಸ್ ಕಾಣಿಸ್ತಾ ಇದೆ. ಕ್ಯಾಮ್ರಾ ರಿಂಗ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯ್ತು. ಈ ಡಯಲ್ ಇದೆಯಲ್ಲ ಸ್ವಲ್ಪ ರೊಟೇಟಿಂಗ್ ಆಗೋ ತರ ಏನಾದ್ರು ಇದ್ದಿದ್ರೆ ಇನ್ನೂ ಮಸ್ತಾಗಿ ಇರ್ತಾಯಿತ್ತು. ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೀಟ್ ಅಂಡ್ ಕ್ಲೀನ್ ಆಗಿ OnePlus ಬ್ರ್ಯಾಂಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಇದು ಟೆಕ್ಸ್ಚರ್ಸ್ ಏನಿಲ್ಲ, ಮ್ಯಾಟ್ ಫಿನಿಶ್ ಇಂದ ಬರೋದ್ರಿಂದ ನಮ್ಗೆ ಇದ್ರಲ್ಲಿ ಸ್ಕ್ರಾಚ್ ಆತರ ಏನು ಬೀಳೋದಿಲ್ಲ. ಜಾಸ್ತಿ ಗಲೀಜ್ ಸಹ ಆಗೋದಿಲ್ಲ ಅಂತ ಹೇಳ್ಬೋದು. ಫೋನ್ ನೋಡೋದಕ್ಕೆ ಒಂದು ಪ್ರೀಮಿಯಂ ಲುಕ್ ಕೊಟ್ಟರು ಸಹ 40,000 ರೂಪಾಯಿ ಫೋನ್ ಅಂದ್ರೆ ಬಟ್ ಆಶ್ಚರ್ಯ ಪಡ್ಬೇಕಾಗಿರೋದೆ. ಸೊ ನಮ್ಗೆ ಆಫರ್ಸ್ ಆಳು ಮುಳೆ ಎಲ್ಲ ಹೋಗಿ ಈ ಪ್ರೈಸ್ ಗೆ ಸಿಕ್ಕಿರೋದ್ರಿಂದ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ನೊಂದಿಗೆ ಈ ಫೋನ್ ಬರುವಂತದ್ದು. ಮೇನ್ ಕ್ಯಾಮ್ರಾ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಸೋನಿ ಸೆನ್ಸರ್ ಆಗಿರುತ್ತೆ. ಒಂದು 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ
ವೈಡ್ ಸೆನ್ಸರ್ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಮ್ಯಾಕ್ರೋ ಸೆನ್ಸರ್ ನ ಕೊಟ್ಟಿದ್ದಾರೆ. ಸೊ ಇದನ್ನ ಏನಕ್ಕೆ ಇನ್ನೂ ಕಂಟಿನ್ಯೂ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಅಲ್ಟ್ರಾ ವೈಡ್ ಸೆನ್ಸರ್ ನ ಬದಲಿಗೆ ನಮ್ಗೆ ಒಂದು ಟೆಲಿಫೋಟೋ ಸೆನ್ಸರ್ ಇದ್ದಿದ್ರೆ ನಾವು ಚಂದ್ರನ ಮೇಲೆ ಏನಾದ್ರೂ ಲ್ಯಾಂಡ್ ಮಾಡೋದಕ್ಕೆ ಒಳ್ಳೆ ಪ್ಲೇಸ್ ಹುಡುಕ್ಬೋದಾಗಿತ್ತು. ಅಥವಾ ಸ್ಯಾಮ್ಸಂಗ್ S24 ಅಲ್ಟ್ರಾ ತರ ದೂರದಲ್ಲಿ ಒಂದು ಬಲ್ಪ್ ಇಟ್ಬಿಟ್ಟು ಝೂಮ್ ಮಾಡಿ ನಾವು ಅದರಲ್ಲಿ ಚಂದ್ರನ ಇಮೇಜ್ ನ ಕಾಣಬಹುದಾಗಿತ್ತು. ಮತ್ತೆ ಇಲ್ಲಿ ವೈಟ್ ಕಲರ್ ನೀವು ನೋಡ್ತಾ ಇರೋದು ಇದು ಫ್ಲಾಶ್ ಅಲ್ಲ, ಇದೇನೋ ಲೈಟ್ ಸೆನ್ಸರ್ ಅಂತ. ಇದರಿಂದ ನಮಗೆ ಎಕ್ಸ್ಪೋಜರ್ ಅಡ್ಜಸ್ಟ್ ಆಗುತ್ತೆ. ಫ್ರಂಟ್ ಕ್ಯಾಮ್ರಾವಿನ ವಿಷಯಕ್ಕೆ ಬಂದ್ರೆ 16 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಆಗಿದ್ದು ಒಂದು ಡೀಸೆಂಟ್ ಆಗಿ ಸೆಲ್ಫೀಸ್ ನ ಇದರಲ್ಲಿ ತಗೊಬೋದಾಗಿದೆ. ಮತ್ತೆ ಇದರಲ್ಲಿ ವಿಡಿಯೋ ಟೆಸ್ಟ್ ನ ಸಹ ಮಾಡಿ ತೋರಿಸ್ತೀನಿ. ಇವಾಗ ಫೋನ್ ನ ಆನ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಹಲೋ ಅಂತ ಹೇಳ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಪ್ರೆಸ್ ಮಾಡೋಣ. ಇಲ್ಲಿ ಇಂಗ್ಲಿಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಲೀಗಲ್ ಇನ್ಫಾರ್ಮೇಶನ್ ಅಂತ ಕೇಳ್ತಾ ಇದೆ. ಯೂಸರ್ ಅಗ್ರಿಮೆಂಟ್ ಎಲ್ಲ ಸೆಲೆಕ್ಟ್ ಮಾಡಬೇಕಿಲ್ಲ ಅಂದ್ರೆ ಇವ್ರಿಗೆ ಸಮಾಧಾನ ಆಗಲ್ಲ. ವೈಫೈ ನಲ್ಲಿ ಟೆಸ್ಟ್ ಮಾಡೋಣ. ಸೆಟಪ್ ಯೂಸಿಂಗ್ ಅನದರ್ ಡಿವೈಸ್. ಅನ್ಲಾಕ್ ಮೆಥಡ್ಸ್ ಫಿಂಗರ್ ಪ್ರಿಂಟ್, ಫೇಸ್ ಐಡಿ, ಪಾಸ್ವರ್ಡ್ 3 ಇದೆ. ಇಲ್ಲಿ ಫಿಂಗರ್ ಪ್ರಿಂಟ್ ನ ಸೆಟ್ ಮಾಡ್ಕೊಳ್ಳೋಣ. ಫಸ್ಟ್ ಸ್ಕ್ರೀನ್ ಲಾಕ್ ಏನಾದ್ರು ಇಟ್ಕೊಳ್ಳೋಣ. ಪ್ಯಾಟರ್ನ್ ಇಟ್ಟಿದ್ದೀನಿ. ಸ್ಕ್ರೀನ್ ಲಾಕ್ ಸಿಂಪಲ್ ಆಗಿ ಒಂದು ಲಾಕ್ ಇಟ್ಕೊಳ್ಳೋಣ. ಮತ್ತೆ ಇಲ್ಲಿ ಫಿಂಗರ್ ಪ್ರಿಂಟ್ನ ಸೆಟ್ ಮಾಡ್ಕೊತಾ ಇದ್ದೀನಿ. ಫಿಂಗರ್ ಪ್ರಿಂಟು ಸ್ವಲ್ಪ ಮೇಲೆ ಇಕ್ಬಿಟ್ಟಿದ್ದಾರೆ. ಮತ್ತೆ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಜಾಯಿನ್ ದ ರೆಡ್ ಕೇಬಲ್ ಕ್ಲಬ್ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಇಲ್ಲಿ ನ್ಯಾವಿಗೇಷನ್ಸ್ಗೆ ಬಟನ್ಸ್ ಬೇಕಾ ಇಲ್ಲ ಗೆಸ್ಚರ್ಸ್ ಬೇಕಾ ಅಂತ ಕೇಳ್ತಾ ಇದೆ. ಬಟನ್ಸ್ ಬೇಕಂದ್ರೆ ಇಲ್ಲಿ ಕೆಳಗಡೆ ಬಟನ್ ಬರುತ್ತೆ. ಗೆಸ್ಚರ್ಸ್ ಅಂದ್ರೆ ಈ ಕಡೆ ಸೈಡ್ ಇಂದ ಸ್ವೈಪ್ ಮಾಡೋ ತರ ಇರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಾನು ಇಲ್ಲಿ ನೆಕ್ಸ್ಟ್ ನ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಆಕ್ಸಿಜನ್ OS ಗೆಟ್ ಸ್ಟಾರ್ಟೆಡ್. ಸೊ ಇಲ್ಲಿಗೆ ಕಂಪ್ಲೀಟ್ ಇದ್ರ ಸೆಟಪ್ ಆದ್ರೆ ಕಂಪ್ಲೀಟ್ ಆಗಿದೆ. ಇವತ್ತು ನಮ್ಮ ಹತ್ರ ಇರೋ ಈ ವೇರಿಯಂಟ್ ಐರನ್ ಗ್ರೇ ಕಲರ್ ಹೊಂದಿದ್ದು ಕಂಪ್ಲೀಟ್ ಅಲ್ಯೂಮಿನಿಯಂ ಬಾಡಿ ಒಂದಿಗೆ ಒಂದು 6.78 ಇಂಚಸ್ ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ ಒಂದಿಗೆ ಈ ಫೋನ್ ಬರುವಂತದ್ದು. ನೋಡೋದಕ್ಕೆ ತುಂಬಾ ದಪ್ಪನೂ ಅನ್ಸೋದಿಲ್ಲ, ತುಂಬಾ ಸ್ಲಿಮ್ ಅನ್ಸೋದಿಲ್ಲ, ಡೀಸೆಂಟ್ ಆಗಿ ಬಂದಿರುವಂತ ಫೋನ್ ಇದಾಗಿದೆ. ಪ್ಲಸ್ ಇದರಲ್ಲಿ ಕರ್ವ್ ಡಿಸ್ಪ್ಲೇನು ಹೊಂದಿದ್ದು 5500 mAh ಬ್ಯಾಟ್ರಿನ ಇದು ಹೊಂದಿದೆ. ಇದರಲ್ಲಿ 2023 ಅಲ್ಲಿ ಯಾವ್ದೆಲ್ಲ ಫ್ಲಾಗ್ಶಿಪ್ ಫೋನ್ ಗಳಲ್ಲಿ ಯೂಸ್ ಮಾಡಿದ್ರಲ್ಲ ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ನ ಈ ಫೋನ್ ಅಲ್ಲಾದ್ರೆ ಯೂಸ್ ಮಾಡಲಾಗಿದೆ. 100 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಹ ಇದೆ. ಇದರಲ್ಲಿ UFS 3.1 ನ ಸ್ಟೋರೇಜ್ ನ ಯೂಸ್ ಮಾಡಿದ್ದು 1792 MB ರೀಡ್ ಸ್ಪೀಡ್ ಮತ್ತೆ 1645 MB per second ರೈಟ್ ಸ್ಪೀಡ್ ಆದ್ರೆ ಬಂದಿದೆ. 256 ವೇರಿಯಂಟ್ ಅಲ್ಲಿ 4.0 ನ ಕೊಡ್ತೀವಿ ಅಂತ ಹೇಳಿ ಮೋಸ ಮಾಡಿ ಮತ್ತೆ ಅದು ವೆಬ್ಸೈಟ್ ಅಲ್ಲಿ ಏನೋ ಗ್ಲಿಚ್ ಇಂದ UFS 4.0 ಬಂದಿದೆ ಅಂತ ಹೇಳಿ ಮತ್ತೆ ಅದನ್ನ ರಿಮೂವ್ ಮಾಡಿ UFS 3.1 ಗೆನೆ ಬ್ಯಾಕ್ ತಗೊಂಡ್ಬಂದಿದ್ದಾರೆ. Why? I don't understand. ಇದರಲ್ಲಿ LTPO 4 AMOLED ಡಿಸ್ಪ್ಲೇ ಇದ್ದು Dolby Vision HDR10+ 1 ಬಿಲಿಯನ್ ಕಲರ್ಸ್ ನ ಇದು ಸಪೋರ್ಟ್ ಮಾಡುತ್ತೆ. ನೀವು ಇಲ್ಲಿ ಪಿಕ್ಚರ್ ಕ್ವಾಲಿಟಿ ನೋಡ್ಬೋದು. ಇದರಲ್ಲಿ ಒಂದು ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದು ಪೀಕ್ ಬ್ರೈಟ್ ಇದ್ದಾಗ ನಮಗೆ ಎಷ್ಟು ಬ್ರೈಟ್ ಆಗಿ ಬರುತ್ತೆ ಅಂತ ನೀವು ಇಲ್ಲಿಂದ ನೋಡ್ಕೊಬೋದಾಗಿದೆ. ಇದು ಅಪ್ ಟು 1600 ನಿಟ್ಸ್ ಬ್ರೈಟ್ನೆಸ್ ನ ಆದ್ರೆ ಅಚೀವ್ ಮಾಡುತ್ತೆ. ಸನ್ಲೈಟ್ ಅಲ್ಲೆಲ್ಲ ನೀಟ್ ಅಂಡ್ ಕ್ಲೀನ್ ಆಗಿ ಎಷ್ಟೇ ಸನ್ಲೈಟ್ ಇದ್ರೂ ನಾವು ಇದನ್ನ ಯೂಸ್ ಮಾಡಬಹುದು. ಅಷ್ಟು ವರ್ಸ್ಟ್ ಆಗಿ ಏನು ಇರೋದಿಲ್ಲ. ಮತ್ತೆ HDR ಕ್ವಾಲಿಟಿ ವಿಡಿಯೋಸ್ ನ ಏನಾದ್ರು ಪ್ಲೇ ಮಾಡಬೇಕಾದ್ರೆ ನಮಗೆ 4500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನ ಆದ್ರೆ ಅಚೀವ್ ಮಾಡುತ್ತೆ. 1 Hz ಇಂದ 120 Hz ವರೆಗೂ ಇದು ರಿಫ್ರೆಶ್ ರೇಟ್ ಆಟೋಮೆಟಿಕ್ ಸ್ವಿಚ್ ಆಗ್ತಾ ಇರುತ್ತೆ. ಸ್ಕ್ರೀನ್ ರಿಫ್ರೆಶ್ ರೇಟ್ ಅಲ್ಲಿ ಬಂದು ನಮಗೆ 2 ಮೋಡ್ಸ್ ನೋಡೋದಕ್ಕೆ ಸಿಗುತ್ತೆ, ಸ್ಟ್ಯಾಂಡರ್ಡ್ ಮತ್ತೆ ಹೈ ಅಂದ್ಬಿಟ್ಟು. ಸ್ಟ್ಯಾಂಡರ್ಡ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ 60 Hz ವರೆಗೂ ವರ್ಕ್ ಆಗುತ್ತೆ. ಮತ್ತೆ ಹೈ ಅಲ್ಲಿ ಅಪ್ ಟು 120 Hz ಇದು ಆಟೋಮೆಟಿಕ್ ಆಗಿ ಸ್ವಿಚ್ ಆಗ್ತಾ ಇರುತ್ತೆ. ವೈಸ್ ನಮಗೆ ಯಾವ್ದಕ್ಕೆ ಎಷ್ಟೆಷ್ಟು ಬೇಕು ಅಂತ ನಾವಿಲ್ಲಿ ಮ್ಯಾನ್ಯುವಲ್ ಆಗಿ ಸೆಟ್ ಮಾಡ್ಕೊಬೋದಾಗಿದೆ. ನಾವಿಲ್ಲಿ BGMI ಗೆ 120 ಇಟ್ಟಿರೋಣ. ಇದರಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟರ್ಸ್ 2 ನ ಪ್ರೊಟೆಕ್ಷನ್ ಹೊಂದಿದೆ. ಗ್ಲಾಸ್ ಸ್ವಲ್ಪ ಸ್ಕ್ರಾಚ್ ರೆಸಿಸ್ಟೆನ್ಸ್ ಆಗಿದ್ರೂ ಸಹ ಸ್ಕ್ರೀನ್ ಗಾರ್ಡ್ ನ ಯೂಸ್ ಮಾಡಲೇಬೇಕಾಗಿದೆ. ಇದು ಕರ್ವ್ ಸ್ಕ್ರೀನ್ ಬರೋದ್ರಿಂದ ಇದಕ್ಕೆ ನಾರ್ಮಲ್ ಸ್ಕ್ರೀನ್ ಗಾರ್ಡ್ ನೇ ಯೂಸ್ ಮಾಡೋದು ಬೆಟರ್ ಅನ್ಸುತ್ತೆ. ಇನ್ ಕೇಸ್ ನಾವೇನಾದ್ರೂ UV ಗ್ಲೂ ಟೆಂಪರ್ ಗ್ಲಾಸಸ್ ನ ಯೂಸ್ ಮಾಡೋದಾದ್ರೆ ನನ್ನ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ್ನಲ್ಲ ಈ ರೀತಿ ಸ್ಟಿಕ್ಕರ್ಸ್ ಇರುತ್ತೆ. ಈ ಸ್ಟಿಕ್ಕರ್ಸ್ ನ ಅದು ಹೋಲ್ಸ್ ಎಲ್ಲೆಲ್ಲಿ ಇರುತ್ತೆ ಅಲ್ಲಿ ನೋಡ್ಕೊಂಡು ನಾವ್ ಇದನ್ನ ಅಂಟಿಸ್ಕೊಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 1 ಅಂತ ಕೊಟ್ಟಿದ್ದಾರೆ ನೋಡಿ. 1 ಬಂದ್ಬಿಟ್ಟು ಇದು ಲೆಫ್ಟ್ ಈ ಅಲರ್ಟ್ ಸ್ಲೈಡರ್ ಹತ್ರ ಹಾಕೊಬೇಕಾಗಿದೆ. ಮತ್ತೆ 2ನೇದ್ ಬಂದು ಈ ಕಡೆ ರೈಟ್ ಸೈಡ್ ಪವರ್ ಬಟನ್ ಮತ್ತೆ ವಾಲ್ಯೂಮ್ ಬಟನ್ಸ್ ಗೆ ಹಾಕೊಂಡ್ರೆ 3ನೇದ್ ಬಂದ್ಬಿಟ್ಟು ಮೇಲ್ಗಡೆ ಸೈಡ್ ಪಂಚೋಲ್ ಕ್ಯಾಮ್ರಾ ಇದೆಯಲ್ಲ ಸೊ ಇಲ್ಲಿ ಮೇಲ್ಗಡೆ ಸೈಡ್ ಹಾಕೊಬೇಕಾಗಿದೆ. ಮತ್ತೆ 4ನೇದ್ ಬಂದ್ಬಿಟ್ಟು ಕೆಳಗಡೆ USB Type C ಮತ್ತೆ ಸ್ಪೀಕರ್ ಗ್ರಿಲ್ ಆದ್ರೆ ಇದರಿಂದ ಕವರ್ ಆಗುತ್ತೆ. ಇದು ಏನಕ್ಕೆ ಅಂದ್ರೆ ರೀಸೆಂಟ್ ಆಗಿ ತುಂಬಾ ಜನದ್ದು UV ಗ್ಲೂ ಯೂಸ್ ಮಾಡಿ ಅಕಸ್ಮಾತ್ ಗ್ಲೂ ಏನಾದ್ರು ಈ ರೀತಿ ಸೈಡ್ ಅಲ್ಲಿ ಹೋದ್ರೆ ಪವರ್ ಬಟನ್ ವಾಲ್ಯೂಮ್
ಬಟನ್ಸ್ ಅಥವಾ ಚಾರ್ಜಿಂಗ್ ಪೋರ್ಟ್ ಒಳಗಡೆ ಹೋಗಿ ಅದು ಡ್ರೈ ಆಗಿ ಆ ಪೋರ್ಟ್ಸ್ ವರ್ಕ್ ಆಗದೆ ಇರೋದು, ಆ ಬಟನ್ಸ್ ವರ್ಕ್ ಆಗದೆ ಇರೋ ಪ್ರಾಬ್ಲಮ್ಸ್ ಅದು ತುಂಬಾ ಬರ್ತಾ ಇತ್ತು. ಅದಕ್ಕೋಸ್ಕರ UV ಗ್ಲೂ ಏನಾದ್ರು ಹಾಕಿ ಸ್ಕ್ರೀನ್ ಪ್ರೊಟೆಕ್ಟರ್ಸ್ ಹಾಕ್ಬೇಕಂದ್ರೆ ಈ ಸ್ಟಿಕ್ಕರ್ ನ ಯೂಸ್ ಮಾಡಿ ಈ ಹೋಲ್ಸ್ ಅನ್ನೆಲ್ಲ ಕ್ಲೋಸ್ ಮಾಡಿ ಆಮೇಲೆ UV ಗ್ಲೂ ನ ಹಾಕೋದಕ್ಕೆ ಕಂಪ್ನಿ ಸೈಡ್ ಇಂದಾನೆ ಅದ ರೀತಿ ಸ್ಟಿಕ್ಕರ್ ನಾದ್ರೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಯಾರು ಯೂಟ್ಯೂಬರ್ ಹೇಳಿಲ್ಲ, ಸೊ ನಾನು ಹೇಳ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರನಾದ್ರೂ ಒಂದ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು, ಒಂದ್ ಲೈಕ್ ಮಾಡ್ಲೇಬೇಕು. ಇದೇ ತರ ಬೆಸ್ಟ್ ಆಫರ್ಸ್ ಗೆ ಡೀಲ್ ಸಿಕ್ದಾಗೆಲ್ಲ ನಮ್ ಟೀಮ್ ಅವರು ನಮ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನೀವು ನಮ್ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಬಹುದಾಗಿದೆ. ಈ ಫೋನ್ ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಲ್ಲಿಂದ ನೀವು ಈ ಫೋನ್ ನ ಬೈ ಮಾಡಬಹುದಾಗಿದೆ.